16:06 ಅಂದರೆ 4 ಗಂಟೆ ಆಗಿದೆ ಭಾನುವಾರ. ಇವಾಗ ಹೊರಟಿದ್ದೀನಿ ಡ್ಯೂಟಿ ಕಡೆಗೆ. ಇನ್ನೂ ರೆಡಿ ಆದ್ನ, ಇನ್ನೂ ರೆಡಿನೇ ಆಗಿಲ್ಲ. ಇಲ್ಲಿ ಹಂಗೆ ಇದ್ದೀನಿ, ಟಕ ಅಂತ ರೆಡಿಯಾಗಿ ಹೊರಡೋಣ. ವೆದರ್ ನೋಡ್ಬೋದು, ಸಕ್ಕತ್ತಾಗಿದೆ ಅಲ್ವಾ? ಆಹಾ, ಸೂಪರ್ ಆಗಿದೆ ವೆದರು. ಅದ್ರ ಜೊತೆಗೆ ಧಗೆ ಕೂಡ ಇದೆ. ಮಳೆ ಬರುವ ಹಾಗಿದೆ ಅಂತಂದರೆ ಇಲ್ಲ. ಎಷ್ಟು ಚೆನ್ನಾಗಿದೆಲ್ಲ, ಮೋಡ 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 ಮೋಡ. ಬನ್ನಿ ಡ್ಯೂಟಿ ಆನ್ ಮಾಡ್ಕೊಂಡು ಹೊರಡ್ತೀನಿ. ಈಗ ಒಂದೊಂದೇ ಅಪ್ಲಿಕೇಶನ್ನ, ಎಲ್ಲ ಅಪ್ಲಿಕೇಶನ್ ಆನ್ ಮಾಡ್ಕೊಳ್ಳೋಣ. ಗೋ ಆನ್ ಡ್ಯೂಟಿ. ಓಕೆ, ಗೋ ಆನ್ ಡ್ಯೂಟಿ ಅಂತೆ. ಅಲ್ಲಿ ಗೋ ಆನ್ ಡ್ಯೂಟಿ ಅಂತವನೆ. ಇಲ್ಲಿ ನೋಡ್ಬೋದು ₹100 ಕಟ್ಟು ಅಂತವನೆ. ಇವಾಗ ಅಮೌಂಟ್ನ ಕಟ್ಟಬೇಕು. ಮಾಡ್ತಾ ಇದ್ದೀನಿ. ₹100 ಡಮಾರ್. ಸೊ ₹100 ಪೇಮೆಂಟ್ ಆಗಿದೆ. ಈಗ ಡ್ಯೂಟಿ ಆನ್ ಕೊಡ್ತಾನೆ. ಬನ್ನಿ ಹೋಗೋಣ. ಎಲ್ಲ ಅಪ್ಲಿಕೇಶನ್ಗಳದ್ದು ಇದೆ, ಹಣೆ ಬರ ಆಗೋಯ್ತು. ಫಸ್ಟ್ ಬಾರ್ಗೆ ಡ್ರಾಪ್ ಆಯಿತು. ಕೈಕೊಂಡಹಳ್ಳಿ ಹತ್ರ ಇದ್ದೀನಿ, ಸರ್ಜಾಪುರ. ₹182. ಹಾಗೆ ಟೈಮ್ ಎಷ್ಟು ಅಂತ ಕೇಳ್ತೀರಾ? 5:36 ಆಗಿದೆ. 5:15 ಯಾವ ಮಟ್ಟಕ್ಕೆ ನೋಡ್ಬೋದು ಬಿಸಿಲು ಹೆಂಗಿದೆ ಅಂತ ಅಂದ್ಬಿಟ್ಟು, ಹೆಂಗ್ ಹೊಡಿತಾ ಇದೆ. ಸೊ ಈಗ ಇನ್ನೊಂದು ಡ್ಯೂಟಿ ಸಿಕ್ಕಿದೆ ನನಗೆ, ಹಾಕೊಂಡ್ಬಿಟ್ಟೆ ಇವಾಗ್ಲೇ. ಯಾಕಂದ್ರೆ ಡ್ಯೂಟಿಗಳು ತೀರಾ ಕಡಿಮೆ ಇದಾವೆ. ಹೋಗಿ ಫಸ್ಟ್ ಪಿಕಪ್ ಮಾಡೋಣ ಕಸ್ಟಮರ್ನ. ಅರ್ಧ ಕಿಲೋಮೀಟರ್ ದೂರದಲ್ಲಿರೋದು ಕಸ್ಟಮರ್ ಲೊಕೇಶನ್. ಹೋಗಿ ಬೇಗ ಪಿಕಪ್ ಮಾಡುವ. ಇದೇ ರೋಡಲ್ಲಿ ಸ್ಟ್ರೈಟ್ ಹೋಗ್ಬೇಕು. ಮತ್ತೆ ಟ್ರಾಫಿಕ್ ಕೂಡ ಇಲ್ಲ, ಲಾಂಗ್ ಹಾಲಿಡೇ ಇತ್ತಲ್ವಾ, ಹಂಗಾಗಿ ಟ್ರಾಫಿಕ್ಕು ಆ ಥರ ಏನಿಲ್ಲ. ಎಲ್ಲ ಲಾಂಗ್ ಹಾಲಿಡೇ ಇರೋದ್ರಿಂದಾಗಿ, ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ, ಇವತ್ತು ಭಾನುವಾರ, ಸೋಮವಾರ, ಆಲ್ಮೋಸ್ಟ್ 3 ದಿನ ಲಾಂಗ್ ಹಾಲಿಡೇ ಇದ್ದಿದ್ದಕ್ಕೆ ಎಲ್ಲರೂ ಊರ್ ಬಿಟ್ಬಿಡೋರು. ಅದಕ್ಕೆ ತೀರಾ ಕಡಿಮೆ ಡ್ಯೂಟಿಗಳು. ಬೆಳಗ್ಗೆನೂ ಆನ್ ಮಾಡಿ ಇಟ್ಟಿದ್ದೆ, ಅದೇ ಡ್ಯೂಟಿಗಳು ಬರಲಿಲ್ಲ. ಆಮೇಲೆ ಅನ್ಕೊಂಡೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗೋಣ ಅಂತ. ಊಟ ಮಾಡ್ಕೊಂಡು ರೆಡಿ ಆದೆ, ಮತ್ತೆ ಆನ್ ಮಾಡಿದೆ. ನೋಡಿದ್ರೆ ಯಾವ್ದು ಡ್ಯೂಟಿ ಬೀಳ್ತಿರ್ಲಿಲ್ಲ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಟೀ ಕುಡ್ಕೊಂಡು ಮತ್ತೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡಿದ್ದು. ಈಗ ಸಾಯಂಕಾಲ ಆನ್ ಮಾಡಿದೆ. ಅಲ್ಲೂ ಕೂಡ 4:15ಗೆ ಆನ್ ಮಾಡಿದ್ದು. ಡ್ಯೂಟಿ ಸಿಕ್ಕಿದ್ದು 4:55ಕ್ಕೆ. 10 ಕಿಲೋಮೀಟರ್ನ ಜಸ್ಟ್ 22 ನಿಮಿಷ ಕವರ್ ಮಾಡಿದ್ದೀನಿ. ಈಗ ಜಾಗ ಈಜಿಪುರ ಒಳಗಡೆ ಇದ್ದೀನಿ. ಹಿಂಗೆ ಗಲ್ಲಿ ಒಳಗಡೆ ಹೋಗ್ಬಿಟ್ರೆ ಅಲ್ಲಿ ತಿರ್ಗ್ಸಕ್ ಆಗಲ್ಲ, ಇಲ್ಲೇ ನಿಲ್ಸ್ಕೊಳ್ತೀನಿ. ಮನೆ ಒಳಗಡೆ ಬಂದು ಪಿಕಪ್ ಮಾಡಿ ಅನ್ನೋ ಕಸ್ಟಮರ್ ಇರ್ತಾರೆ. ಸೊ ನಾವ್ ಇವಾಗ ಇಲ್ಲಿ ಹಾಕೋಣ. ಜಾಸ್ತಿ ಮಾತಾಡಿದ್ರೆ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಯಾಕೆ ಅಂತಂದ್ರೆ ಇವತ್ತು ಜಾಸ್ತಿ ತಲೆ ಕೆಡ್ಸ್ಕೊಳೋದಿಲ್ಲ. ಹೆಂಗು ಬಂದಿರೋದ್ ನಾನು ಲೇಟು, ಹಂಗಾಗಿ ಬರ್ಲಿ ಕಸ್ಟಮರು. ಉಲ್ಟಾ ಸೀದಾ ಮಾತಾಡಿದ್ರೆ ಕ್ಯಾನ್ಸಲ್. ಜಾಸ್ತಿ ಇವತ್ತು ಮಾತುಕತೆ ಬೇಡ ಅಂತ. ರೋಡ್ಗಳೇ ಇಲ್ಲಪ್ಪ, ಒಳಗಡೆ ಗಾಡಿಗಳು ಟರ್ನ್ ಮಾಡಕ್ಕೆ ಆಗಲ್ಲ. ಸೊ ಸದ್ಯಕ್ಕೆ ಇರುವಂತಹ ಜಾಗ ಈಜಿಪುರ. ಸಿಕ್ಕಿದ ಬಾಡಿಗೆ ಹೊಡಿತಾ ಇದ್ದೀನಿ. ಒಬ್ಬನಿಗೆ ಡ್ಯೂಟಿ ಮಾಡ್ತಿರೋದು ಸದ್ಯಕ್ಕೆ. ಊಬರ್ ಅಲ್ಲೇ ಕೊಡ್ತಾ ಇದ್ದಾನೆ ಕಂಟಿನ್ಯೂಸ್. ಇವ್ರಿಗೆ ಹೆಂಗೆ ಅಂತಂದ್ರೆ ಇವ್ರು ಊಬರ್ ಅಲ್ಲಿ ಮಾಡ್ತಾ ಇದ್ರೆ ಅವನು ಬ್ಯಾಕ್ ಟು ಬ್ಯಾಕ್ ಯಾವ್ದಾದ್ರು ಒಂದು ಡ್ಯೂಟಿ ಕೊಡ್ತಾನೆ ಇರ್ತಾನೆ. ಅರ್ಧ ಕಿಲೋಮೀಟರ್, 1 ಕಿಲೋಮೀಟರ್, 300 ಮೀಟರ್ ಹಿಂಗೆ ಅವ್ನ್ ಮ್ಯಾಚ್ ಮಾಡ್ಕೊಂಡು ಕಂಟಿನ್ಯೂ ಆಗ್ಬಿಡುತ್ತೆ. ಈಗ 3ನೇ ಬಾಡಿಗೆ ಇದು. ಕಗ್ದಾಸ್ಪುರಕ್ಕೆ ಹೋಗೋಣ. ಈಗ ಇರುವಂತಹ ಜಾಗ ಇದು. ಯಾಕೆ ತೊದ್ಲಾಯಿಸ್ತಾ ಇದೀನಿ ಅಂತ ಅಂದ್ರೆ, ಗಂಟ್ಲ ಹತ್ರ ಹುಣ್ಣ ಆಗ್ಬಿಟ್ಟಿದೆ. ಹುಣ್ಣ ಅಂತಂದ್ರೆ ಏನೋ ಸ್ವಲ್ಪ ಅಲ್ಸರ್ ತರ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ತೊದ್ಲಾಯಿಸ್ತಾ ಇದೀನಿ. ಇವಾಗ ಎಲ್ಲ ಗೊತ್ತಾಗ್ಬಿಡ್ತು. ಕಸ್ಟಮರ್ ಈಗ ಬರ್ತಿದ್ದಾರೆ. ಬಂದು ಅರ್ಧ ಗಂಟೆ ಆಯ್ತು. ಕಗ್ದಾಸ್ಪುರದಲ್ಲಿ ಇದೀನಿ. ಇಲ್ಲಿ ಯಾವ್ದು ಒಂದೂನು ಡ್ಯೂಟಿಗಳು ಬರ್ತಾ ಇಲ್ಲ. ಅದಕ್ಕೆ ಸೀದಾ ಖಾಲಿನೇ ಮೂವ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಸುಮ್ಮನೆ ಇಲ್ಲಿ ಟೈಮ್ ವೇಸ್ಟ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ ಬಂದೆ, ಇಲ್ಲಿ ಕಗ್ದಾಸ್ಪುರದಲ್ಲಿ ಮಿಸ್ ಆಗಲ್ಲ ಅಂತ ಅಂದ್ಬಿಟ್ಟು. ಇಂದಿರಾನಗರ ಈ ಕಡೆ ಸಿಗ್ತಾವೆ, ದೊಂಬ್ಳೂರ್ ಇಂದಿರಾನಗರ ಅಂತ ಅಂದ್ಬಿಟ್ಟು. ಇಲ್ಲಿ ನೋಡಿದ್ರೆ ಇವತ್ತು ಬರ್ತಾನೆ ಇಲ್ಲ. ಹಿಂಗಾಗಿ ಈಗ ಸೀದಾ ಖಾಲಿನೇ ಮೂವ್ ಮಾಡ್ತೀನಿ. ಇಲ್ಲಿ ಅಪಾರ್ಟ್ಮೆಂಟ್, ರೆಸಿಡೆನ್ಷಿಯಲ್ ಏರಿಯಾ ಜಾಸ್ತಿ. ಯಾವ್ದಾದ್ರು ಒಂದು ತಗಲಾಕೊಳತ್ತೆ ಅನ್ಕೊಂಡೆ, ಇಲ್ವೇ ಇಲ್ವಲ್ಲ. ಏನ್ ಮಾಡೋದು? ಹಂಗೆ ಮೂವ್ ಮಾಡ್ಬಿಡ್ತೀನಿ ಇಂದಿರಾನಗರ ಕಡೆಗೆ. ಅಲ್ಲಿಂದ ಯಾವ್ದೋ ಸಿಗ್ತವೆ. ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಮತ್ತೆ ಲೇಟು ಮಾಡಕ್ ಹೋಗಲ್ಲ. ಎಷ್ಟಾಯ್ತದ ಅಷ್ಟು ಮಾಡ್ಕೊಂಡು ಸೀದಾ ಮನೆ ಕಡೆ ಹೊರಡೋದು. ಅಲ್ಲೇನಾಗಿದ್ದು? ಅಲ್ಲಿ ಕಾಸು ಇಸ್ಕೊಬರಕ್ಕೆ ಅಂತ ಆಯ್ತಾ?
ಸರ್ ಥ್ಯಾಂಕ್ಸ್. ಅಯ್ಯಪ್ಪ, ಕಸ್ಟಮರ್ ಬಂದ್ಬಿಟ್ಟು ಆ 150 ರೂಪಾಯಿ ಅವ್ರ ಬಾಡಿಗೆ ಆಗಿದೆ. 150 ರೂಪಾಯಿಗೆ 10 ನಿಮಿಷ ವೆಯ್ಟ್ ಮಾಡ್ಸವ್ರೆ ನನ್ನ. ಇನ್ನೊಂದ್ ಏನಂತಂದ್ರೆ ಅರ್ಧ ಕಿಲೋಮೀಟರ್ ಎಕ್ಸ್ಟ್ರಾನು ಬಂದಿದ್ದೀನಿ. ಇವಾಗ ಕೊಟ್ಟು ಹೋದ್ರು, ಏನ್ ಮಾಡಕ್ ಆಗಲ್ಲ. ಇಷ್ಟೊತ್ತು ಸುಮ್ನೆ ವೇಸ್ಟ್ ಆಯ್ತು ಇಷ್ಟೋ ಟೈಮ್. ಓಕೆ, ಪರವಾಗಿಲ್ಲ, ಹೊರಡೋಣ. ಆಕ್ಚುಲಿ ಡ್ಯೂಟಿಗಳು ಬರ್ತಾ ಇಲ್ಲ. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಸಿಕ್ಕಿದ್ನ ಹಾಕೊಂಡು. ತುಂಬಾ ಟೈಮ್ ವೇಸ್ಟ್ ಮಾಡಕ್ ಆಗಲ್ಲ. ಕಾಲಿನೇ ಹೋಗ್ತಾ ಇದೀನಿ ನೋಡಿ. ಈಗ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಬಂದೆ. 8 ಗಂಟೆ 11 ನಿಮಿಷ ಆಗಿದೆ. ಫಸ್ಟ್ ಹಿಂಗೆ ಕೋರ್ಮಂಗ್ಲ HSR ಹಿಂಗೆ ಸರ್ಜಾಪುರ ಕಡೆಗೆ ಯಾವ್ದಾರು ಸಿಕ್ಬಿಟ್ರೆ ಹಂಗೆ ಪಾಸ್ ಆಗ್ಬಿಡ್ತೀನಿ. ವೆಯ್ಟ್ ಮಾಡಕ್ ಹೋಗೋದಿಲ್ಲ. ಲೇಟ್ ಆಯ್ತಿದ್ದಂಗೆನೆ ನಮ್ಗೂನು ಡ್ಯೂಟಿಗಳು ಸಿಗಲ್ಲ. ನಾಳೆ ಸೋಮವಾರ ಅಲ್ವಾ. ಮಿಕ್ಕಿದ ದಿವ್ಸ ಹೆಂಗೋ ಮ್ಯಾನೇಜ್ ಮಾಡ್ಬೋದು. ಸಾಟರ್ಡೆ ಆಗಿದ್ರು ಹೆಂಗೋ ಮ್ಯಾನೇಜ್ ಮಾಡ್ಬೋದಿತ್ತು. ಇವತ್ತು ಭಾನುವಾರ. ಅದಕ್ಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡ್ಕೊಂಡು ಇರಕ್ ಆಗಲ್ಲ. ಹೋಗ್ಬಿಡಮ್ಮ. ಏನ್ ರಶಪ್ಪ ಇಲ್ಲಿ ಹೋಟ್ಲುಗಳಲ್ಲಿ. ಅಲ್ಲಿ ರೈಟ್ ಸೈಡ್ ಅಲ್ಲಿ ಇರ್ರಿ. ಸ್ಟ್ರೀಟ್ ಫುಡ್ ಮಾಡಿದ್ರೆ ಹಿಂಗ್ ಮಾಡ್ಬೇಕು. ಈಗ ಸದ್ಯಕ್ಕೆ HSR ಲೇಔಟ್ ಅಲ್ಲಿ ಇದೀನಿ. ಯಾವ್ದಾದ್ರು ಸಿಕ್ಕಿದ್ರೆ ಹಾಕೊಂಡ್ ಹೋಗೋದು, ಇಲ್ಲ ಮೂವ್ ಮಾಡ್ತೀನಿ. ಆಲ್ರೆಡಿ 9 ಗಂಟೆ 10 ನಿಮಿಷ ಆಗಿದೆ. ಸ್ಟ್ರೀಟ್ ಫುಡ್ ಅಂದ್ರೆ ಇಲ್ಲಿ HSR ಅಲ್ಲಿ ಏನ್ ರಶ್ ಅಲ್ಲಿ ನಡೀತೈತಪ್ಪ. ಬಾ ಲೆಫ್ಟ್ ಅಲ್ಲಿ ನೋಡ್ಬೋದು. ಯಾವ ಒಂದು ಪಾನಿಪುರಿ ಅಂಗಡಿನೂ ಬಿಟ್ಟಿಲ್ಲ, ಗೋಲ್ಗಪ್ಪನೂ ಬಿಟ್ಟಿಲ್ಲ. ಇಲ್ಲಿ ಏನ್ ಜನ ಇದಾರೆ. ದೊಡ್ಡ ದೊಡ್ಡ ಅಂಗಡಿಗಳಲ್ಲಿ ಮಾಲ್ಗಳಲ್ಲೆಲ್ಲ ಯಾರು ಇಲ್ಲ. ಆದ್ರೆ ಈ ಸ್ಟ್ರೀಟ್ ಅಲ್ಲಿ ಇರುವಂತ ಫುಡ್ ಗಳಿಗೆ ಮುಗಿ ಬೀಳ್ತಾವ್ರೆ. ಒಂಥರ ಚೆನ್ನಾಗಿದೆ. ನಾನು ಒಂದ್ಸತಿ ಟ್ರೈ ಮಾಡ್ಬೇಕು. ಇಲ್ಲಿ ಯಾವ್ದು ಇದು, ಎಲ್ಲಿ ಚಪ್ಪು ಇಲ್ಲಿ ಯಾವ್ದೋ ಒಂದ್ ಐತೆ. ಪಾನಿಪುರಿನ ಏನ್ ಹಾಕ್ತಾವ್ರೆ ಅಲ್ಲಿ. ಸಣ್ಣ ಪುಡ ಸುಬ್ಬಿ ಸ್ವೀಟು. ಇಲ್ಲೇ ಏನಿದು ಎಗ್ ರೈಸ್ ನ ಬಿಟ್ಬಿಟ್ಟವ್ರೆ. ಬನ್ ಇಟ್ಕೊಂಡವ್ರೆ. ಎಂತದ್ದು ಅದೇನೋ ವಡಾಪಾವ್ ಅಂತಾರದು. ಇಲ್ಲಿ ನೈಟ್ ದೋಸೆ. ಆಮೇಲೆ ಏನೇನೋ ಇದಾವಪ್ಪ ಇಲ್ಲಿ. ಹೊಗೆ ಎಲ್ಲ ಬರ್ತೈತೆ. ಕಬಾಬು, ಸಾಲ್ ಕಡಾಯಿಯ ಏನೇನೋ ಐತಲ್ಲ. ನಾವು ಒಂದ್ ದಿವಸ ಬಂದು ತಿಂದಾಕ್ಬಿಡ್ಬೇಕಲ್ಲಿ. ಅದ್ ಏನೇನ್ ಸಿಗ್ತಾವ ಎಲ್ಲಾನು ಒಂದ್ ಕಡೆಯಿಂದ ಟೇಸ್ಟ್ ಮಾಡ್ಬೇಕು. ಏನ್ ಜಾಸ್ತಿ ಏನ್ ಇರಲ್ಲ. ಏನಿದ್ರು 60 ರೂಪಾಯಿ 70 ರೂಪಾಯಿ 80 ರೂಪಾಯಿ ಒಳಗೆ ಇರ್ತವೆ. ರೋಡ್ ಸೈಡ್ ಬೀದಿ ಬಾದಿದೆಲ್ಲ ಅಷ್ಟೇ ಅಲ್ವಾ ಮಾಮೂಲಿ. ಅಂತ ಕಾಸ್ಟ್ಲಿ ಇರಲ್ಲ. ಒಂದು 500 1000 ರೂಪಾಯಿ ತಂದು ಫುಲ್ ಖರ್ಚು ಮಾಡ್ಕೊಂಡು ಹೋಗ್ಬಿಡೋದು. ಫ್ಯಾಮಿಲಿ ಸಹಿತ ಬರ್ಬೇಕು. ಯಾವ್ದು ಡ್ಯೂಟಿ ಬರ್ತಾ ಇಲ್ಲ. ಸುಮ್ನೆ ಹೊರಟ್ಬಿಡ್ತೀನಿ. ಆಲ್ಮೋಸ್ಟ್ HSR ಇಂದ ನಮ್ ಮನೆಗೆ ಒಂದ್ 16 17 ಕಿಲೋಮೀಟರ್ ಆಗುತ್ತೆ. ಸಿಕ್ಕಿದ್ರೆ HSR ಬ್ರಿಡ್ಜ್ ಅಲ್ಲಿ ಅಷ್ಟ್ರಲ್ಲಿ ಸಿಕ್ಬೇಕು. ಅದ್ರ ಮೇಲೆ ಏನು ಸಿಗಲ್ಲ. ಮತ್ತೇನಂದ್ರೆ ಲೇಟ್ ಆಗ್ಬಿಟ್ರೆ ಒಂದ್ 11 ಗಂಟೆ ಆಗ್ಬಿಟ್ರೆ ಮತ್ತೆ ಬೆಳಗ್ಗೆ ಎದ್ದೊಳದ್ ಕಷ್ಟ ಆಗ್ಬಿಡುತ್ತೆ. ಹಂಗಾಗಿ ಮೂವ್ ಮಾಡ್ಕೊಂಡು ಸ್ಲೋವಾಗಿ ಹೋಗ್ತೀನಿ. ಏನು ಮಾಡಕ್ ಆಗಲ್ಲ. ಬನ್ನಿ, ಸಿಕ್ಕಿದ್ರೆ ಅಪ್ಡೇಟ್ ಮಾಡ್ತೀನಿ. ಇಲ್ಲಾಂದ್ರೆ ಖಾಲಿ ಹೊಡ್ಕೊಂಡು ಸೀದಾ ಮನೆಗೆ ಹೋಗ್ಬಿಡ್ತೀನಿ. ಏನ್ ಕಲರ್ಫುಲ್ ಅಲ್ಲ ಇಲ್ಲಿ HSR ಲೇಔಟ್. ಫುಲ್ ಕಲರ್. ರೈಲ್ ಬೇರೆ ಪಾಸ್ ಆಯ್ತಿದೆ. ಕಸ್ಟಮರ್ ರೈಟ್ ಸೈಡ್ ಅಲ್ಲಿ ಹೋಗ್ತಿದ್ದಾರೆ. ಇವತ್ತಿನ ಲಾಸ್ಟ್ ಬಾಡಿಗೆ ಅನ್ಕೊಂಡಿದೀನಿ. ಎಷ್ಟಪ್ಪ ಅಂದ್ರೆ 191 ರೂಪಾಯಿ. ಕೊಡೋಣ ಮನೆಗೆ. ಹೆಂಗೋ ನನ್ ಪುಣ್ಯಕ್ಕೆ ಸಿಕ್ತು ಟುವರ್ಡ್ಸ್ ಮನೆ ರೂಟ್ ಕಡೆಗೇನೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇಲ್ಲಿಂದ ನಾನು ಇರೋ ಜಾಗದಿಂದನೂ ಆಲ್ಮೋಸ್ಟ್ ಒಂದು 8 9 ಕಿಲೋಮೀಟರ್ ಇದೆ. ಹೋಗೋಣ. ಮತ್ತೆ ಗ್ಯಾಸ್ ಹಾಕಿಸ್ಬೇಕು ಅಂದ್ರೆ ಮತ್ತೆ ಮೈನ್ ರೋಡ್ ಹೋಗ್ಬೇಕು. ಅದಕ್ಕೆ 1.5 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗ್ಬೇಕು. ನಾಳೆ ಬೆಳಗ್ಗೆ ಹಾಕಿಸ್ಕೊಬಿಡ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಗ್ಯಾಸ್ನ. ಏನ್ ಮಾಡೋದು ಅಂತಾನೆ ಅರ್ಥ ಆಗ್ತಿಲ್ಲ. ಮತ್ತೆ ಯಾವ್ದಾದ್ರು ಸಿಕ್ಕಿದ್ರೆ ಹಾಕೊಂಡು ಮೈನ್ ರೋಡ್ ಕಡೆ ಮತ್ತೆ ಹೋಗ್ತೀನಿ. ಮತ್ತೆ ಗ್ಯಾಸ್ ಹಾಕ್ಸಕ್ಕೆ ನನಗೆ ಈಸಿ ಇರುತ್ತೆ. ಬೆಳಗ್ಗೆ ಗ್ಯಾಸ್ ಬಗ್ಗೆ ತಲೆ ಕೆಡ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ಇಲ್ಲ ಅಂತಂದ್ರೆ ಸ್ವಲ್ಪ
ಪ್ರಾಬ್ಲಮ್ ಕೊಡುತ್ತೆ. ಇಲ್ಲ ಬೆಳಗ್ಗೆ ಹಾಕಿಸ್ಕೊಳೋದು. ಯಾಕೋ ಸಮಾಧಾನ ಅನ್ಸಿಲ್ಗ, ಗ್ಯಾಸ್ ಹಾಕಿಸ್ಕೊಂಡೆ ಹೋಗ್ಬಿಡೋಣ. 1.5 ಕಿಲೋಮೀಟರ್ ಮೇನ್ ರೋಡ್ ಬಂದೆ, ಒಳಗಡೆ ರೋಡಿಂದ. ಮತ್ತೆ ಮತ್ತೆ 1.5 ಕಿಲೋಮೀಟರ್ ಆ ಕಡೆ ಹೋದಂಗ ಆಗುತ್ತೆ, ತೊಂದ್ರೆ ಇಲ್ಲ. 10 ನಿಮಿಷ ಹೋಗ್ಬೋದು. ಬಟ್ ಏನಂತಂದ್ರೆ ನಮ್ಮನ್ ತರ ನಾಳೆ ಡ್ಯೂಟಿ ಎತ್ಕೊಂಡು ಎಲ್ಲಿಗ್ ಬೇಕಾದ್ರೂ ಡ್ಯೂಟಿ ಎತ್ಕೊಂಡು ಹೋಗ್ಬೋದು. ಗಾಡಿನಲ್ಲಿ ಗ್ಯಾಸ್ ಇತ್ತು ಅಂದ್ರೆ ಜಾಸ್ತಿ ಏನ್ ಇಡ್ಸಲ್ಲ, ನನ್ ಲೆಕ್ಕದಲ್ಲಿ ಒಂದು 150-160 ರೂಪಾಯಿ ಇಡ್ಸ್ಬೋದೇನೋ. ಓಕೆ, ಗ್ಯಾಸ್ ಬಂಕ್ಗೆ ಬಂದಾಗಿದೆ. ಇಲ್ಲೇ ಫುಲ್ ಗ್ಯಾಸ್ ಹಾಕಿಸ್ಕೊಂಡು ಹೋಗೋಣ. ಒಂದ್ಸತಿ ಗ್ಯಾಸ್ ಹಾಕೊಂಡು ಫಿಲ್ ಮಾಡ್ಬಿಟ್ರೆ ಇನ್ನೇನ್ ಟೆನ್ಷನ್ ಇಲ್ಲ, ಆರಾಮಾಗೆ ಮೇಂಟೈನ್ ಮಾಡ್ಕೊಂಡ್ಬಿಡ್ಬೋದು. ಸೊ ಇಲ್ಲ ಅಂತಂದ್ರೆ ಮತ್ತೆ ಇದಕ್ಕೋಸ್ಕರನೇ ಓಡಾಡ್ಬೇಕಾಯ್ತದೆ. ಯಾಕ ಓಪನ್ ಆಯ್ತಿಲ್ವಲ್ಲ, ಸುಮಾರು ದಿನ ಆದ್ಮೇಲೆ. ಓಕೆ, ಸುಮಾರು ದಿನ ಆದ್ಮೇಲೆ ಗಾಡಿನ ವಾಶ್ ಮಾಡಿದೀನಿ. ಪಳ 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 ಅಂತೈತೆ ಗಾಡಿ, ನೋಡಕ್ಕೆ ಚಂದ. ನಾನು ವಾಶ್ ಮಾಡಿದಾಗೆಲ್ಲ ಮಳೆ ಬರುತ್ತೆ. ಸೊ ನೋಡೋಣ ಎಷ್ಟು ಇಡ್ಸುತ್ತೆ ಅಂತ. ಫುಲ್ಲು ನಮ್ದು ಯಾವತ್ತು ಆಫ್ ಇಲ್ಲ. ರೀಸೆಂಟ್ ಆಗಿ ಇದೊಂದು ಯಾವ್ದೋ ಗನ್ ಹೊಡೆದ್ಬಿಟ್ಟಿತ್ತು, ಹಂಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು. ಹಾ, ಹ್ಮ್, ಅಷ್ಟೇನಾ? ಎರಡಕ್ಕೂ ಆಗುತ್ತೆ. ಕಟ್ ಮಾಡಿ ಅಂದ್ರೆ ಆಗಲ್ಲ, ಆಮೇಲೆ ಹಾಕಿರ್ತೀನಿ, ವಿಡಿಯೋದಲ್ಲಿ ಬರುತ್ತೆ. ಹ್ಮ್, 170 ರೂಪಾಯಿ ಅಷ್ಟು ಇಡ್ಸಿದೆ. 97 ರೂಪಾಯಿ. ಆಪರ್ಚುನಿಟಿ ಬ್ಲಾಗ್ ಅಂತ ಇದೆ ಯೂಟ್ಯೂಬ್ ಚಾನಲ್. ಇನ್ಸ್ಟಾಗ್ರಾಮ್ ನನ್ನ ಯಾರು ಫಾಲೋ ಮಾಡ್ಕೊಂತ ಇಲ್ಲ, ಅದಕ್ಕೆ ನಾನೇ ಅವ್ರ ಹತ್ರ ಪ್ರಮೋಷನ್ ಮಾಡಿಸ್ಕೊಂತ ಇದೀನಿ. ಬಾಲಕೃಷ್ಣ ಬತ್ತಾನೆ ಇಲ್ಲಲ್ಲ. ಓಕೆ, ಆಪರ್ಚುನಿಟಿ ವ್ಲಾಗ್. ಸೊ ಇದೇನೆ ಒಂದು, ನನಗೆ ನಾನೇ ಫಾಲೋ ಮಾಡ್ಕೊಬಿಡೆ. ಥ್ಯಾಂಕ್ ಯು ಬ್ರೋ. 170. ಸೊ ಪೇಮೆಂಟು 170 ರೂಪಾಯಿ 82 ಪೈಸೆ ಆಗಿದೆ. ಆಯ್ತು, ಮನೆಗೆ ಬಂದಾಗಿದೆ. ಇವತ್ತಿನ ಅರ್ನಿಂಗ್ಸು 1000 ರುಪೀಸ್ ಆಗಿದೆ. ಮೇಲೇನೂ ಇಲ್ಲ ಕೆಳಗೇನೂ ಇಲ್ಲ, ಕರೆಕ್ಟಾಗಿ 1000 ರುಪೀಸ್ ಮಾಡಿರೋದು. ಅದರಲ್ಲಿ 170 ರೂಪಾಯಿ ಗ್ಯಾಸ್ ಹಾಕ್ಸಿದ್ದೀನಿ. ಮತ್ತೆ 5 ಗಂಟೆಯಿಂದ ಲೆಕ್ಕ ಮಾಡ್ಕೊಳ್ಳಿ, 4 ಕಾಲ್ಗೆ ಆನ್ ಮಾಡಿದ್ದು. ಡ್ಯೂಟಿ ಸಿಕ್ಕಿದ್ದು ಅರೌಂಡ್ 4:20. 4 ಗಂಟೆಯಿಂದಾನೇ ಲೆಕ್ಕ ಮಾಡ್ಕೊಂಡ್ರು ಕೂಡ 5, 6, 7, 8, 9, 10, ಆಲ್ಮೋಸ್ಟ್ 6 ಅವರ್ ಡ್ಯೂಟಿ ಮಾಡಿದ್ದೀನಿ. ಸ್ವಲ್ಪ ಡಲ್ಲು ಆದ್ರೂ ಪರವಾಗಿಲ್ಲ, ಹೆಂಗೋ ಮಾಡ್ಕೊಂಬಂದೆ. ಆಟೋ ಫೀಲ್ಡಲ್ಲಿ ಇದ್ಮೇಲೆ ಮಾಮೂಲಿ ಆಯ್ತಾ, ಮಾಡಲೇಬೇಕು. ಕಷ್ಟನೋ ಸುಖನೋ ನಿಲ್ಲಕ್ಕಾಗಲ್ಲ, ಡ್ಯೂಟಿ ಮಾಡಲೇಬೇಕು. ಸೊ ಈ ಥರ ಇರೋವಂಥದ್ದು. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ನಿಮ್ಮ ಬ್ರದರ್ ಅಂತ ಕೇಳ್ಕೊತೀನಿ. ನಮಸ್ಕಾರ.